ಈಗ ಉತ್ಕರ್ಷ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ಬಿಜೆಪಿ ವಕ್ತಾರರು. ಸ್ವಾಗತ ಉತ್ಕರ್ಷ್. ಉತ್ಕರ್ಷ್, ಈಗ ಆಲ್ಮೋಸ್ಟ್ ನಂಬರ್ಗಳು ನಮ್ಮ ಕೈ ಸೇರಿದೆ, ಬಟ್ ನಾವು ಅದನ್ನು ಪ್ರಸಾರ ಮಾಡಲ್ಲ. ಈಗ ಕಾರಣ ಇಷ್ಟೇ, ವೆಸ್ಟ್ ಬೆಂಗಾಲ್ ಎಲೆಕ್ಷನಲ್ಲಿ ಇನ್ನು 10 ನಿಮಿಷ ಬಾಕಿ ಇದೆ. ಅದೇ ಒಂದು ಮತದಾನ ಅದು ಮುಗಿತಾ ಇದ್ದಂತೆಯೇ ನಾನು ನಂಬರ್ಗಳನ್ನು ಹೇಳೋಕ್ಕೆ ಶುರು ಮಾಡ್ತೀನಿ. ಸ್ಟೇಟಸ್ ಕೋ ಅಂತ ಹೇಳಲಾಗ್ತಾ ಇತ್ತು, ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಪಾರ್ಟಿ ಅಧಿಕಾರದಲ್ಲಿದೆಯೋ ಅವರೇ ಬರ್ತಾರೆ ಅಂತ ಹೇಳಿ. ಬಟ್ ಚುನಾವಣೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಫೀಲ್ಡ್ ಇದು. ಯಾರು, ಯಾವಾಗ, ಯಾವ ಸಮೀಕ್ಷೆಗಳು, ಯಾವ ಗೇಮು, ಯಾವ ಹೇಳಿಕೆಗಳು, ಯಾವ ಕ್ಷಣದಲ್ಲಿ ಏನು ಬದಲಾಗುತ್ತೋ ನಮಗೆ ಗೊತ್ತಿಲ್ಲ ಅಂತ ಹೇಳಿ. ನಿಮ್ದು ಹೋಪ್ ಏನು ಈ ಬಾರಿ ಎಲೆಕ್ಷನ್ಗೆ ಅಂತ? ಸರ್, ಈ ಬಾರಿ ಏನು ಪಂಚರಾಜ್ಯ ಚುನಾವಣೆಗಳಲ್ಲಿ ಇಷ್ಟು ರಾಜ್ಯಗಳಲ್ಲಿ ನೀವೇನು ಮೇಜರ್ ಪ್ಲೇಯರ್ಸ್ ಆಗಿರಲಿಲ್ಲ ನೀವು ಈ ಹಿಂದೆ. ಕರೆಕ್ಟ್. ಅಸ್ಸಾಂ ಬಿಟ್ಬಿಡಿ, ಅಸ್ಸಾಂ ಬಿಟ್ರೆ ನಾನು ಹೇಳ್ತಾರೆ. ಆದ್ರೆ ಈ ಬಾರಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ಹೈಯೆಸ್ಟ್ ವೋಟರ್ ಟರ್ನ್ಔಟ್ ಎಲ್ಲಾ ಕಡೆ ಆಗಿದೆ. ಸೊ ಅದೊಂದು ಪ್ರಬುದ್ಧ ಮತದಾರರಾಗಿ ಎಲ್ಲಾ ರಾಜ್ಯಗಳಲ್ಲೂ ಬಹಳ ದೊಡ್ಡ ಸಂಖ್ಯೆಯಲ್ಲಿ ವೋಟ್ ಮಾಡಿರ್ತಕ್ಕಂಥದ್ದು. ಆಮೇಲೆ ವಿಶೇಷವಾಗಿ ಈಗ ನೀವು ಹೇಳ್ದಂಗೆ ನಾವು ಈ ಹಿಂದೆ ವಿ ಆರ್ ನಾಟ್ ಮೇನ್ ಸ್ಟ್ರೀಮ್ ಪ್ಲೇಯರ್ಸ್, ನಾವು ಡ್ರೈವರ್ ಸೀಟ್ ಅಲ್ಲಿ ಇರಲಿಲ್ಲ. ಬಟ್ ಈ ಬಾರಿ ಬೆಂಗಾಲ್ ಇರ್ಬೋದು, ಅಸ್ಸಾಂ ಇರ್ಬೋದು, ತಮಿಳುನಾಡು ಇರ್ಬೋದು, ಅಧಿಕಾರ ಮಾಡಿದ್ದೀರಿ, ಕೇರಳದಲ್ಲಿ ಕೂಡ ನಾವು ಇವತ್ತು ಇಂಡಿಪೆಂಡೆಂಟ್ ಆಗಿ ಹೋಗ್ತಿರುವಂತದ್ದು. ಒಂದಷ್ಟು ಅಲ್ಲಿ ಬೇರೆ ಬೇರೆ T20 ಈ ರೀತಿಯ ಪಾರ್ಟಿ ಜೊತೆ ಅಲೈನ್ಮೆಂಟ್ ಮಾಡ್ಕೊಂಡು. ಸೊ ಬಹಳ ಖುಷಿ ಇದೆ. ಈ ಬಾರಿ 5 ರಾಜ್ಯಗಳಲ್ಲಿ ನಮ್ಮ ಸರ್ಕಾರ ಅಲಯನ್ಸ್ ಬರತಕ್ಕಂಥದ್ದು. ಮತ್ತೆ ಈಗ ನೀವು ತಮಿಳುನಾಡು ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ AIDMK ಏನಿದೆ, ಅಲ್ಲಿ ಒಂದು ಅಣ್ಣಾಮಲೈ ಮತ್ತೆ ಎಡಪಾಡಿ ಪಳನಿಸ್ವಾಮಿ ಅವರ ನಡುವೆ ಭಿನ್ನಾಭಿಪ್ರಾಯ ಇದ್ದಂಥದ್ದು, ಒಂದಷ್ಟು ಡಿಫರೆನ್ಸಸ್ ನಾವು NDA ಅಲಯನ್ಸ್ ಅಲ್ಲಿ ಇಲ್ಲದೆ ಇದ್ದಾಗ ಇದ್ದಂಥದ್ದು ಸತ್ಯ. ಅದನ್ನ ಎಲ್ಲರೂ ಕೂಡ ಒಪ್ಕೊಳ್ತಕ್ಕಂಥದ್ದು. ಆದ್ರೆ ಬಂದಾದ್ಮೇಲೆ ಜೊತೆಗೆ ಅವರಿಬ್ರು ಕೂಡ ಮುಖಂಡ ಯಾರು ಇರಬೇಕು ಅಂತ ಎಡಪಾಡಿ ಪಳನಿಸ್ವಾಮಿ ತಮಿಳುನಾಡಲ್ಲಿ ಅಣ್ಣಾಮಲೈ ಅವ್ರಿಗೂ ಅನೇಕ ಜನ ಮಾಧ್ಯಮದವ್ರು ಪ್ರಶ್ನೆ ಮಾಡಿದಾಗ ಬಹಳ ಪ್ರಮುಖವಾಗಿ ಹೇಳಿದ್ದಾರೆ, ನಾನು ಕಂಟೆಸ್ಟ್ ಮಾಡೋದಿಲ್ಲ ಈ ಬಾರಿ, ಆದ್ರೆ ಎಲ್ಲಾ ಕ್ಷೇತ್ರಗಳಿಗೆ ಹೋಗಿ ಅವರು ಕ್ಯಾಂಪೇನ್ ಮಾಡಿರುವಂತದ್ದು, ಇನ್ಕ್ಲೂಡಿಂಗ್ ನೈನಾರ್ ನಾಗೇಂದ್ರ ನಮ್ಮ ಅಧ್ಯಕ್ಷರು ಮತ್ತೆ ಎಡಪಾಡಿ ಪಳನಿಸ್ವಾಮಿ ಅಣ್ಣಾಮಲೈ ಅಕ್ಕಪಕ್ಕದಲ್ಲಿ ಕುತ್ಕೊಂಡೆ ಕ್ಯಾಂಪೇನ್ ಅನ್ನ ಮಾಡಿದ್ದಾರೆ. ಯಾಕಂದ್ರೆ ದೇ ಬೋತ್ ಬಿಲಾಂಗ್ ಟು ದ ಸೇಮ್ ಕಮ್ಯುನಿಟಿ. ಅಣ್ಣಾಮಲೈ ತ್ಯಾಗರಾಜ ಅಲ್ಲಿ ಎಲ್ಲ ಬಿಟ್ಬಿಟ್ಟು ಸನ್ಯಾಸತ್ವ ಈ ಖಂಡಿತವಾಗ್ಲೂ ಇಲ್ಲ. ಎಡಪ್ಪಾಡಿ ಪಳನಿಸ್ವಾಮಿ ಯಾರ್ರಿ? ನಿಮ್ ಪಾರ್ಟಿಲಿ ಯಾರು ಇರ್ಬೇಕು? ಅವ್ರಿದ್ರೆ ನೈನಾರ್ ಇದ್ರೆ ನಾನು ಮೈತ್ರಿಗೆ ಒಪ್ಕೋತೀನಿ, ಅಣ್ಣಾಮಲೈ ಇದ್ರೆ ಆಗಲ್ಲ. ಆ ರೀತಿ ನೋಡಿ, ರಾಜಕೀಯವಾಗಿ ಬಂದಾಗ ಅಣ್ಣಾಮಲೈ ಉತ್ಕರ್ಷ್, ಅಣ್ಣಾಮಲೈ ಇದೇ ರಾಜಕಾರಣ ಅಂತ ಬಂದಾಗ ಇದೇ ಎಡಪ್ಪಾಡಿಗೋ ಪಾರ್ಟಿಗೋ ಟೀಕ್ಸ್ ಇರೋದು ಸಹಜ. ಅದ್ ರಾಜಕಾರಣದ ಬ್ಯೂಟಿ ಅದು. ಸೊ ಟೀಕೆ ಮಾಡ್ಬಿಟ್ಟಿದ್ರು, ನಾಚೆ ಇಟ್ಬಿಡಿ ಅಂತ ಹೇಳಿ ಜಿ ಹುಜೂರ್ ಅಂದ್ಬಿಟ್ರ ನೀವು ಎಡಪ್ಪಾಡಿಗೆ? ಆ ರೀತಿ ಎಲ್ಲೂ ಕೂಡ ಆಗಿಲ್ಲ. ಅದು ಗೊತ್ತಿಲ್ಲ, ಮಾಧ್ಯಮದವ್ರು ಆ ರೀತಿ ಬಂದಿರಬಹುದೇನೋ. ಆದ್ರೆ ನಮಗೆ ಬಹಳ ಸ್ಪಷ್ಟವಾಗಿ ಒಂದು ನಂಬಿಕೆ ಇರ್ತಕ್ಕಂಥದ್ದು, ಈ ಬಾರಿ NDA ಅಲಯನ್ಸ್ ತಮಿಳುನಾಡಲ್ಲಿ ಒಂದು ಬಹುಮತಕ್ಕೆ ಬರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಆಮೇಲೆ ಒಂದಷ್ಟು ಈಕ್ವೇಶನ್ಸ್ ನೋಡ್ಕೊಂಡು ಅಲ್ಲಿ ಯಾರಿಗೇನ್ ಲಾಭ ಆಗುತ್ತೆ. ಈಗ ನೀವು ತಮಿಳುನಾಡಲ್ಲಿ ವಿಶೇಷವಾಗಿ ತಗೊಂಡ್ರೆ ಸಿಟಿ ಸರೌಂಡಿಂಗ್ ಇರ್ತಕ್ಕಂಥ ಎಷ್ಟೋ ಪಾಕೆಟ್ಸ್ ನಮಗೆ ಒಳ್ಳೆ, ನಾವು ಹಿಂದೆ ಕೂಡ ಗೆದ್ದಿದ್ವಿ. ನೀವು ತಮಿಳುನಾಡು ಸೌತ್ ತಗೊಂಡ್ರೆ ತಮಿಳಿಸಾಯಿ ಸೌಂದರರಾಜನ್ ಇರ್ಬೋದು, CP ರಾಧಾಕೃಷ್ಣನ್ ಇರ್ಬೋದು, ಈ ರೀತಿ ಅನೇಕ ಜನ ಗೆದ್ದಿದ್ರು. ಕೊಯಂಬತ್ತೂರು ಕೂಡ ಗೆದ್ದಿದ್ವಿ. ಸೊ ಅದೇ ಒಂದಷ್ಟು ನಮ್ಗೆ ಎಲ್ಲಿ ಲಾಭ ಆಗ್ತದೆ ಅಲ್ಲಿ ಬಿಜೆಪಿ ಕಂಟೆಸ್ಟ್ ಮಾಡ್ತಿರುವಂತದ್ದು. ಆಮೇಲೆ ಈ ಹಿಂದೆ ನಾವು DMK ಗವರ್ಮೆಂಟ್ ಎಲ್ಲ ನೋಡಿದೀವಿ, ಯಾವ ರೀತಿ ಎಲ್ಲ ಇವರು ಗವರ್ಮೆಂಟ್ ಅನ್ನು ನಡೆಸಿದ್ರು, ಗವರ್ನೆನ್ಸ್ ಅನ್ನ ಅಂತ. ಸಂಪೂರ್ಣವಾಗಿ ತಮಿಳುನಾಡನ್ನ ಅಧಪತನಕ್ಕೆ ತಗೊಂಡು ಹೋದಂತದ್ದು DMK ಗವರ್ಮೆಂಟ್. ಆಮೇಲೆ ಇವರ ದೌರ್ಜನ್ಯ, ಇವ್ರ ದಬ್ಬಾಳಿಕೆ, ಸಾಂವಿಧಾನಿಕ ಸಂಸ್ಥೆಗಳಲ್ಲೇ ಇರ್ತಕ್ಕಂಥ ಗವರ್ನರ್ ರವಿ ಅವರನ್ನ ಯಾವೆಲ್ಲ ರೀತಿ ನಡೆಸ್ಕೊಂಡ್ರು, ಯಾವೆಲ್ಲ ಸಮಸ್ಯೆಗಳು ಉದ್ಭವ ಆಯ್ತು. ರಾಜ್ಯಪಾಲರಿಗೆ ಬಿಲ್ ಇಟ್ಕೊಂಡ್ಬಿಟ್ಟಿರ್ತೀನಿ, ನಿಮ್ ಬಿಲ್ ನಾನು ಮಂಡನೆ ಮಾಡಕ್ ಬಿಡಲ್ಲ, ಮಾಡಲ್ಲ, ರಾಜ್ಯಪಾಲರಲ್ಲ ರವಿ ಮಾಡಿದ್ದೀನಿ. ರಾಜ್ಯಪಾಲರನ್ನ ಯಾವ ರೀತಿ ಹೋಯ್ತಿದ್ದು ವಿಷಯ ಅಲ್ಲ. ಆಮೇಲೆ ಏನಾಯ್ತು ಹೇಳಿ, ರಾಜ್ಯಪಾಲರನ್ನ ಯಾವ ರೀತಿ ಸ್ಟಾಲಿನ್ ನಡೆಸ್ಕೊಂಡ್ರು. ಆಮೇಲೆ ಪಾಪ ಬಹಳ ಉದಯೋನ್ಮುಖ ರಾಜಕಾರಣಿ ಉದಯನಿಧಿ ಸ್ಟಾಲಿನ್ ಅವರು ಹಿಂದೂ ಧರ್ಮ ಕೊರೋನಾ ವೈರಸ್ ಇದ್ದಂಗೆ ಹೊಡೆದಾಕ್ಬೇಕು ಅಂತೆಲ್ಲ ಹೇಳಿಕೆ ಕೊಟ್ಟಲ್ಲ. ಯಾರಾದ್ರೂ ಒಪ್ಪುವಂತ ಹೇಳಿಕೆನಾ? ಆಮೇಲೆ ತಮಿಳುನಾಡು ಜನ ಆರಾಧ್ಯ ಸ್ಥಾನದಲ್ಲಿ ನೋಡ್ತಕ್ಕಂಥ ಮುರುಗನ್ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇವ್ರು ಕಾರ್ತಿಕ ದೀಪ ಮಚ್ಚಕ್ಕೆ ಬಿಡ್ಲಿಲ್ಲ, ವಿರೋಧ ಮಾಡೋ ಶತಶತಮಾನಗಳಿಂದ ಮಾಡ್ಕೊಂಬಂದ್. ಈ ರೀತಿ ಅನೇಕ ಸಮಸ್ಯೆಗಳು, ಎಷ್ಟೆಲ್ಲ ಭ್ರಷ್ಟಾಚಾರ ಆಯ್ತು. ನೀವು ಕಾಂಗ್ರೆಸ್ ಬಿಜೆಪಿ ರೀಜನಲ್ ಆರ್ ರಿಲಿಜಿಯಸ್ ನರೇಟಿವ್ಸ್ ವಿಲ್ ತಮಿಳ್ನಾಡು ಗೋಯಿಂಗ್ ಟು ಬಿ ಆ ರೀತಿ ನಾವು ಹೇಳ್ತಿಲ್ಲ, ನಾವು ಹೇಳಬೇಕಲ್ಲ ಸರ್. ಈಗ ಶತಮಾನಗಳಿಂದ ಅಲ್ಲಿರ್ತಕ್ಕಂಥ ನಂಬಿಕೆ, ನಮ್ಮ ನಾಡಿಗೆ ಒಪ್ಪದೇ ಇಲ್ಲ ಇಸಮ್ಗಳು, ದ್ರಾವಿಡ ಅದನ್ನೇ ಅಲ್ಲಿ ನಮ್ಮ ನೀವು ದಯವಿಟ್ಟು ಬಿಜೆಪಿ ಅದನ್ನೇ ಮಾತಾಡ್ತಾರೆ. ಬಿಜೆಪಿಯ ಕಾರ್ಯಕ್ರಮದಲ್ಲಿ ಜನ ಬಂದಂತದನ್ನು ತೋರಿಸ್ಬೇಕು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ರು ನೋಡಿ ಸರ್. ವಿಜಯ್ ಇದು ಎಲ್ಲ ನಾವು ಐ ಥಿಂಕ್ ಇಟ್ ವಿಲ್ ನಾಟ್ ಬಿ ಎ ವೆರಿ ಇಂಪಾರ್ಟೆಂಟ್, ವಿಲ್ ನಾಟ್ ಬಿ ಎ ಕೀ ರೋಲ್. ಈಗ ಸುಮ್ನೆ ಯಾರೋ ಫ್ಯಾನ್ಸ್ ಬಂದ್ರು ಅಂತಂದ್ರೆ ಓಟ್ ಹಾಕ್ಬಿಡಕ್ಕೆ 27 ಸೀಟ್ ತಗೊಂಡಿದ್ರಿ ನೀವು, ನಿಮ್ 27 ಸೀಟು. ಅದು ಸಿಟಿ ಭಾಗದಲ್ಲಿ ಯಾವುದು ಕೊಯಮತ್ತೂರು, ಕನ್ಯಾಕುಮಾರಿ, ಚೆನ್ನೈ ಇಂಥ ಬೆಳ್ಳ ತಗೊಂಡವ್ರು ನೀವು. ಅಷ್ಟು ಹೋಪ್ ಅಷ್ಟು ಜನ ಬಂದಿದ್ರೆ ಅಟ್ಲೀಸ್ಟ್ ವಿಜಯ್ ಎಷ್ಟಾದ್ರೂ ಕಂಟೆಸ್ಟ್ ಮಾಡ್ಬಿಡ್ಬೇಕಾಗಿತ್ತು ನಿಮ್ಗೆ ಅಲಯನ್ಸ್ ಬೇಡ ಅಂತ ಹೇಳಿ.
ಈಗ ನಾವೊಂದು ನ್ಯಾಷನಲ್ ಪಾರ್ಟಿ ನಾವು Okay. ವಿ ವಿಲ್ ಹ್ಯಾವ್ ಅವರ್ ಓನ್ ಈಕ್ವೇಶನ್ಸ್. ವಿಜಯ್ಗಂದ್ರೆ ವಿಜಯ್ ಹೇಳಿದ್ದೆ ಸುಪ್ರೀಂ. ನೀವ್ ಹೇಳಿದ್ರಲ್ಲ ಯಾವ್ದೋ ಸಂಘದ ಅಧ್ಯಕ್ಷ ತಗೊಂಡ್ MLA ಮಾಡಿದ್ರು, ಅದೇ fans ಫ್ಯಾನ್ಸ್ association. ಎಲ್ಲೆಲ್ಲಿ fans association ಆ ರೀತಿ ಇದ್ದಾರೋ ಅವರೆಲ್ಲ ticket ಅಂತಲ್ಲಿ. ಬಿಜೆಪಿ ಹಂಗೆಲ್ಲ ನಡೆಯೋದಿಲ್ಲ ಸರ್, ಬಿಕಾಸ್ ನಮ್ದೇ ಆದಂತ ಈ ಒಂದು ಮೋದಿ ಫ್ಯಾನ್ಸ್ ಅಸೋಸಿಯೇಷನ್ ಇಲ್ವಾ ನಿಮ್ ಪಾರ್ಟಿಲಿ? ಇದೆ, ತಮಿಳ್ನಾಡಲ್ಲಿ ಇಲ್ವಾ? ಪ್ರಬುದ್ಧವಾಗಿ ಖಂಡಿತವಾಗ್ಲೂ ಇದೆ. Okay. ಜನ ಬಂದಂತ ಜನ ಎಷ್ಟು ಜನ ಸೇರಿದ್ರು, ಮೋದಿ ಅವ್ರಿಗೆ ಎಷ್ಟು ಬೆಂಬಲ ಇದೆ ಅನ್ನೋದು ಗೊತ್ತಾಯ್ತಲ್ವಾ. ಸೊ ಹಾಗಾಗಿ ವಿಜಯ್ ಅವ್ರ ಪಾರ್ಟಿ ನಡೆಯೋ ಈಕ್ವೇಶನ್ಸ್ ಬೇರೆ, ನಾವು ಬಿಜೆಪಿ ಆಸ್ ಎ ನ್ಯಾಷನಲ್ ಪಾರ್ಟಿ ನಮ್ದೊಂದು ಸಿಸ್ಟಮ್ ಇರುತ್ತೆ, ಅಜೆಂಡಾ ಇರುತ್ತೆ, ಅದ್ರ ಮುಖಾಂತರ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಇಷ್ಟು ಅಂಶಗಳು ತಮಿಳುನಾಡು ಸೀಮಿತವಾಗಿ ನಮ್ಗೊಂದು ನಂಬಿಕೆ ಇದೆ, ಭರವಸೆ ಇದೆ. ಈ ಬಾರಿ ಎಡಪ್ಪಾಡಿ ಪಳನಿಸ್ವಾಮಿ ಮತ್ತು ನೈನಾರ್ ನಾಗೇಂದ್ರ ನೇತೃತ್ವದಲ್ಲಿ NDA ಅಲಯನ್ಸ್ ಬರುತ್ತೆ. ಮತ್ತೆ ಅಣ್ಣಾಮಲೈ ಅವರು ಕೂಡ ಅಷ್ಟೇ ಶ್ರಮಿಸಿದಾರಲ್ಲಿ ಪಾರ್ಟಿಯನ್ನು ಅಧಿಕಾರಕ್ಕೆ ತರಲಿಕ್ಕೋಸ್ಕರ ಅನೇಕ ಜನ ಕೆಲಸ ಮಾಡಿರೋದು. ಇನ್ನು ವೆಸ್ಟ್ ಬೆಂಗಾಲ್ ವಿಶೇಷವಾಗಿ ನಾವೆಲ್ಲ ಕೂಡ ನೋಡಿದೀವಿ, ಅನೇಕ ಬಾರಿ ಚರ್ಚೆ ಮಾಡಿದೀವಿ ಯಾವ ರೀತಿ ಕಮ್ಯುನಿಸ್ಟ್ ಆಳ್ವಿಕೆ ದಬ್ಬಾಳಿಕೆ ಇತ್ತು ಜ್ಯೋತಿ ಬಸು ಇದ್ದಾಗ. ಆಮೇಲೆ ಪಾಪ ಮಮತಾ ಬ್ಯಾನರ್ಜಿ ಅವ್ರು ಬಂದಾಗ ಏನೋ ರೆವಲ್ಯೂಷನ್ ತಂದ್ಬಿಡ್ತಾರೆ ಅಂತ ಎಲ್ರಿಗೂ ನಂಬಿಕೆ ಇತ್ತು. ಏನ್ ಗೊತ್ತಾ, ಈಗ ಉತ್ಕರ್ಷ್ ಜ್ಯೋತಿ ಬಸ್ಸು ಇದ್ದಾಗ ದಬ್ಬಾಳಿಕೆ ಇತ್ತು, ದೌರ್ಜನ್ಯ ಇತ್ತು ಅಂತ ಹೇಳುವುದಾದ್ರೆ ಲಾಂಗೆಸ್ಟ್ ಸರ್ವ್ಡ್ CM ರೀ ಅವರು. ಮತ್ತೆ ಆ ಜನ ಡಿಸೈಡ್ ಮಾಡ್ಬೇಕಲ್ಲ, ನಂಗೆ ಈಗ ದಬ್ಬಾಳಿಕೆ ಆಗ್ತಿದ್ರೆ ಅದರ ಮೊದಲ ಫಲಾನುಭವಿ ಯಾರು? ಆ ರಾಜ್ಯದ ಪ್ರಜೆ, ಆ ರಾಜ್ಯದ ಮನುಷ್ಯ. ಮತ್ತೆ ಲಾಂಗೆಸ್ಟ್ ಅವಧಿಗೆ ಯಾಕೆ ಕೊಟ್ಟ ಮನುಷ್ಯ ಅಧಿಕಾರ ಯಾಕೆ ಕೊಟ್ಟ? ಅವ್ರದ್ದು ದಬ್ಬಾಳಿಕೆ ಇತ್ತು, ಅವ್ರ ಚುನಾವಣೆಗಳನ್ನು ಯಾವ ರೀತಿ ನಡೆಸ್ತಾ ಇದ್ರು? ಯಾಕ್ರಿ ಎರಡೂವರೆ ದಶಕ ರೂಲ್ ಮಾಡಿದ್ರಲ್ರಿ. ಹೌದು, ಬೆಂಗಾಲ್ನಲ್ಲಿ ಒಂದು ಚುನಾವಣೆ ಮಾಡಬೇಕು, ಸೆಂಟ್ರಲ್ ಫೋರ್ಸ್ ಬರುತ್ತೆ ಅಂದ್ರೆ ಆ ರೀತಿಯ ರೌಡಿ ರಾಜಕೀಯವನ್ನ, ಗೂಂಡಾ ರಾಜಕೀಯವನ್ನ ತಂದಿದೆ ಜ್ಯೋತಿ ಬಸು ಮಮತಾ ಬ್ಯಾನರ್ಜಿ ಅವ್ರು ಬಂದ್ಮೇಲೆ. ಅದನ್ನ ಇನ್ನ ಉದ್ರೇಕ ಸ್ಥಾನಕ್ಕೆ ತಗೊಂಡೋಗಿ ಮಮತಾ ಬ್ಯಾನರ್ಜಿ ಅವರು ತಳ್ಳಿತಾನೆ ರೀ. ಮಮತಾ ಬ್ಯಾನರ್ಜಿ ಬಂದಿದ್ದು TMC ನೋಡಿ, ದ್ವಂದ್ವ ನಿಲುವು ಹೇಗಿದೆ. ಮಮತಾ ಬ್ಯಾನರ್ಜಿ ಅವ್ರು ಬಂದಿದ್ದೇನು ಕಾಂಗ್ರೆಸ್ ಮತ್ತೆ ಕಮ್ಯುನಿಸ್ಟರ್ನ ಸೋಲಿಸ್ತೀನಿ ಅಂತ, ಬಂದ್ಮೇಲೆ ಇವ್ರು ಅಳವಡಿಸ್ಕೊಂಡಂತ ನೀತಿ ಯಾವುದು? ಅದೇ ನೀತಿಯನ್ನ ಈಗ ನಾವು ವುಮೆನ್ ರಿಸರ್ವೇಶನ್ ಬಿಲ್ ಅಂತಂದ್ವಲ್ಲ, ಯಾಕೆ ಅದಕ್ಕೆ ಪರವಾಗಿ ಸಹಕಾರ ಕೊಡ್ಲಿಲ್ಲ ಮಮತಾ ಬ್ಯಾನರ್ಜಿ ಅವರು? ಅವರು ಖುದ್ದು ಒಬ್ಬ ಮಹಿಳೆ ಅಲ್ವಾ? ಡಿಲಿಮಿಟೇಷನ್ ವಿಚಾರ ಇದ್ದಿದ್ದಲ್ಲಿ ಅದನ್ನ ವುಮೆನ್ ರಿಸರ್ವೇಶನ್ ಕವರ್ ಡಿಲಿಮಿಟೇಷನ್ ಅಲ್ಲಿ ಬೆಂಗಾಲ್ಗೆ ಹಾಕಿದ್ ವುಮೆನ್ ರಿಸರ್ವೇಶನ್. ಬಟ್ ಈ ವಿಚಾರ ಒಳಗಡೆ ಬುಕ್ ಒಳಗಡೆ ಇದ್ದದ್ದು ಡಿಲಿಮಿಟೇಷನ್ ಅಲ್ಲಿ ತಗೊಂಡ್ಬರ್ಬೇಕು. ಈಗ ಬೆಂಗಾಲ್ಗೆ ಏನ್ ಮೋಸ ಆಗ್ತಿತ್ತು ಡಿಲಿಮಿಟೇಷನ್ ಅಲ್ಲಿ? ಬೆಂಗಾಲ್ಗೆ ಯಾವತ್ತು ಮೋಸ ಆಗಿದೆ? ಹೋಗ್ಲಿ, ಈಗ ಮಮತಾ ಏನು ಬ್ಯಾನರ್ಜಿ ಅವ್ರನ್ನ ದೀದಿ ಅಂತ ಕರೀತಾರಲ್ವಾ, ಎಷ್ಟು ಅಭಿವೃದ್ಧಿ ಆಗಿದೆ ಬೆಂಗಾಲಲ್ಲಿ. ಇವತ್ತಿಗೂ ಮೋಸ್ಟ್ ಅಂಡರ್ ಡೆವಲಪ್ಡ್ ಸ್ಟೇಟ್ಸ್ ಅದು. ಉತ್ತುಂಗ ಕಾಲದಲ್ಲಿ ಇದ್ದಂತ ಕಲ್ಕಟ್ಟಾಯಲ್ಲಿ, ಇವತ್ತಿನ ಕಲ್ಕಟ್ಟಾಯಲ್ಲಿ ಯಾವ್ದಾದ್ರು ಇಂಡಸ್ಟ್ರಿಗಳು ಇದೆಯಾ? ನೀವು ಕೋಲ್ಕತ್ತಾಗೆ ಇವತ್ತನ್ನ ಹೋಗಿ, ಬಹುಶಃ ನೀವು ಹೋಗಿರ್ತೀರ ಅಂತ ಭಾವಿಸ್ತೀನಿ. ಇವತ್ತಿಗೂ ಬಹಳ ಹಿಂದುಳಿದಿದೆ ಆ ಕೋಲ್ಕತ್ತಾದ ಅನೇಕ ಪ್ರದೇಶಗಳು. ಆಮೇಲೆ ಇನ್ಫಿಲ್ಟ್ರೇಟರ್ಸ್ ಎಷ್ಟು ಜನ ಅಕ್ರಮ ವಲಸಿಗರು. ಮಹುವಾ ಮೊಯಿತ್ರಾ ಇವತ್ತು ಹೇಳ್ತಾ ಇದ್ರು, ಬಹಳ ಭಯಭೀತ ವಾತಾವರಣ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ, ಬಂದೂಕಿನ ನಳಿಕೆಯಲ್ಲಿ ಎಲೆಕ್ಷನ್ ನಡೆಸ್ತಾ ಇದ್ದಾರೆ, ಮಿಲಿಟರಿ ಆಳ್ವಿಕೆ ಮಾಡಿದ್ದಾರೆ ಕೇಂದ್ರದವರು. ಇವತ್ತು ಎರಡು ಕಡೆ ಜಾಗದಲ್ಲಿ ಮಾಧ್ಯಮದವರೇ ಹಾಕಿದ್ದಪ್ಪ, ನಾವೇನು ಬಿಜೆಪಿ TMC ಗೂಂಡಾಗಳು ಸೆಂಟ್ರಲ್ ಫೋರ್ಸಸ್ ಅವರನ್ನೇ ಬಿಡ್ತಾ ಇಲ್ಲ, ಸ್ಟೇಟ್ ಪೊಲೀಸ್ ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿ ಆ ಸ್ಟೇಟ್ ಪೊಲೀಸು ಅಲ್ಲಿರ್ತಕ್ಕಂಥ ಮಹಿಳೆಗೆ ನೀವು TMC ಹಾಕ್ಬೇಕು ಅಂದ್ರೆ ಆ ಮಹಿಳೆ ಉಗಿದು ಉಪ್ಪಾಕಿದ್ದಾಳೆ, ನೀನ್ ಯಾರು ನನಗೆ ಹೇಳಲಿಕ್ಕೆ ಅಂತ. ಅಂದ್ರೆ ಅಲ್ಲಿರ್ತಕ್ಕಂಥ ಮಹಿಳೆಯರು ಜ್ಞಾನೋದಯ ಪಡ್ಕೊಂಡಿದ್ದಾರೆ, ಮಮತಾ ಬ್ಯಾನರ್ಜಿಯ ಸರ್ಕಾರ ಏನ್ ಮಾಡಿದೆ ನಮ್ಗೆ ಅಂತ. ಎಷ್ಟು ಗುಂಡಾ ವರ್ತನೆ ಸರ್, ಮನೆಗೆ ನುಗ್ಗಿರುವಂತದ್ದು, ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರುವಂತದ್ದು, ಅಲ್ಲಿ ನಮ್ಮ ಸಂಘಟನೆ ಕಚೇರಿಗಳಿಗೆ ದಾಂಧಲೆ ಮಾಡಿರುವಂತದ್ದು. 1 ಲಕ್ಷ ಡಿಲಿಷನ್ ಇದು ಬಿಜೆಪಿಗೆ ವರ. ಇದು ಅದನ್ನು ಹೇಗೆ ವರ ಆಗ್ತದೆ? ಅದನ್ನ ಇವರೇ ಹೇಗೆ ಹೇಳ್ಬಿಡ್ತಾರೆ? ಯಾರ ಅಕ್ರಮ ವಲಸಿಗರಿದ್ದಾರೆ, ಯಾರ ಹತ್ರ ಐಡೆಂಟಿಟಿ ಇಲ್ಲ, ಆಚೆ ಹಾಕಿ ಹಾಕ್ತಿವಿ. ಈಗ ನಿಮ್ಮ ಆಫೀಸಲ್ಲಿ TV5 ಸ್ಟಾಫ್ ಅಲ್ದೇ ಇರೋರು ನೀವು ಇಟ್ಕೊಳ್ತೀರಾ? ಅದೇ ಇದಾಗಿ ಇವತ್ತು ಇನ್ಫಿಲ್ಟ್ರೇಟ್. ಚುನಾವಣಾ ಆಯೋಗ ಅಥಾರಿಟಿ ಅಲ್ವಲ್ರಿ? ಇದೇನು NRC ಜಾರಿ ಮಾಡಕ್ ಚುನಾವಣಾ ಆಯೋಗನ, CAA ಮಾಡಕ್ ಚುನಾವಣಾ ಆಯೋಗ ಬರುತ್ತೇನ್ರಿ? ಚುನಾವಣಾ ಆಯೋಗಕ್ಕೂ ಈ ಆಚೆ ಕಳಿಸ್ಬಿಡ್ತೀವಿ. SIR ಬಗ್ಗೆ ನಾವು ಬಹಳಷ್ಟು ಚರ್ಚೆ ಮಾಡಿದೀವಿ ಸರ್, ಬಹಳಷ್ಟು ಕ್ಲಾರಿಟಿ ಕೂಡ ಆಸ್ ಎ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ನಾವು ಕೊಟ್ಟಿದೀವಿ. ಪಾರ್ಟಿಯ ನಿಲುವು ಕೂಡ ಗೊತ್ತಾಗಿದೆ. ಆಮೇಲೆ ಕಾಂಗ್ರೆಸ್ ಅವ್ರದ್ದು ಬಟಾಬೈಲ ಇದೆ, ಕಾಂಗ್ರೆಸ್ ವಕ್ತಾರ ಇಲ್ಲ ಪಾಪ. ನನಗೆ ಆಶ್ಚರ್ಯ ಏನಂದ್ರೆ ಕಾಂಗ್ರೆಸ್ ವಕ್ತಾರದ ಅವಶ್ಯಕತೆನೇ ಇರಲಿಲ್ಲ ನೀವು ಸ್ಟ್ಯಾಂಡ್ ತಗೊಳಕ್. ಕಾಂಗ್ರೆಸ್ ಎಲ್ಲಿದೆ? ಅಸ್ಸಾಂ ಅಲ್ಲಿ ಇದೆಯಾ? ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆಯಾ? ತಮಿಳ್ನಾಡಲ್ಲಿ ಇದೆಯಾ? ಪುಡುಚೇರಿ ಇದೆಯಾ? ಎಲ್ಲಿದೆ ಕಾಂಗ್ರೆಸ್? ವಾಟ್ ಇಸ್ ದೇರ್ ರೋಲ್ ಇನ್ ಆಲ್ ದೀಸ್ 5 ಸ್ಟೇಟ್ಸ್? ಮೈತ್ರಿ ಮಾಡ್ಕೊಂಡವ್ರು DMK ಜೊತೆ ಮೈತ್ರಿ ಇದ್ದಾರೆ, ತಮಿಳುನಾಡಲ್ಲಿ ಮೈತ್ರಿ ಇದ್ದಾರೆ, ಏನೋ ಮಾಡ್ತೀವಿ ಅಂತ ಹೊರಟಿದ್ದಾರೆ ಅವರು. ಎಲ್ಲಿದೆ ಸರ್? ಗೊತ್ತಾಗುತ್ತೆ ಈಗ ಚುನಾವಣೆ ಸ್ವತಂತ್ರ ಅಂತಾರೆ. ನಾವು ಚುನಾವಣೆ ರಿಸಲ್ಟ್ ಬಂದ್ಮೇಲೆ ಕಾಂಗ್ರೆಸ್ ಪಾರ್ಟಿ ಕೊನೆ ಮಳೆ ಹೊಡಿತೀವಿ ನಾವು. ಬರ್ದಿಟ್ಕೊಳ್ಳಿ ಬಹಳ ಸ್ಪಷ್ಟವಾಗಿ. ನಿಮ್ ಗೋಲ್ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಖಂಡಿತವಾಗ್ಲು ಯಾವೆಲ್ಲ ನಮ್ಮ ಧಾರ್ಮಿಕ ಸಂಕೇತಗಳಿಗೆ ಹಿಂದೂ ವಿರೋಧಿ ಪಾರ್ಟಿಗಳು ಯಾವೆಲ್ಲ ಇದೆ, ಆ ರಾಜ್ಯಗಳ ವಿರೋಧದ ಪಾರ್ಟಿಗಳು ಯಾವ್ದಿದೆ ಅವರೆಲ್ಲರಿಗೂ ಮನೆ ಕಳಿಸ್ತೀವಿ. ವೆಸ್ಟ್ ಬೆಂಗಾಲ್ ಅಂತೂ ಬಿಡೋದೇ ಇಲ್ಲ. ಕೇಲಾ ಹೋಬೆ ಅಂತ ನೀವು ಬಹುಶಃ ಕೇಳಿರ್ತೀರಾ. ಆ ಕೇಲಾ ಹೋಬೆ ಆಟ ಶುರು ಆಗುತ್ತೆ, ಆಟ ನಾವು ಕ್ಲೋಸ್ ಮಾಡ್ತೀವಿ. ಆಮೇಲೆ ಬಹಳ ಪ್ರಮುಖವಾಗಿ ಬಹಳ ಒಳ್ಳೆ ಸ್ಲೋಗನ್ ನಮ್ಮ ಪಾರ್ಟಿಯವರು ಕೊಟ್ಟಿರುವಂತದ್ದು, ಪರಿವರ್ತನ್ ವರ್ಸಸ್ ವಿಕಸಿತ್ ಬೆಂಗಾಲ್ ಅಂತ. ಅದು ಬಹಳ ಚೆನ್ನಾಗಿ ಮನೆಗೆ ತಲುಪಿದೆ. ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಬಹಳ ಚೆನ್ನಾಗಿ. ಮತ್ತೆ ನಮಗ್ ಬಹಳ ಖುಷಿಯಾಗಿದ್ದು, ನಮ್ಮ
ವಿರೋಧ ಪಕ್ಷದ ನಾಯಕರು ಸುವೇಂದು ಅಧಿಕಾರಿ ಅವರು ಖುದ್ದಾಗಿ ಅವರೇ ಫೀಲ್ಡ್ ಇಳಿದಿರುವಂತದ್ದು. ಬೇಕಂತ ನಾಯಕರು ಬೇಕು. ನೀವು ಬೆಂಗಾಲ್ ಗೆಲ್ಬೇಕಂದ್ರೆ ಅಂತವರೇ ಬರ್ಬೇಕು ಅಂತ ಗೂಂಡಾಗಿರಿ ತರ ನುಗ್ಬಿಡ್ಬೇಕು, ಗೂಂಡ ಅಲ್ಲ ಸರ್, ಎಲ್ಲಾರ ಮೇಲೆ ಹರಿಹಾಯ್ತಾ ಇರ್ಬೇಕು, ನುಗ್ಗುತ್ತಾ ಇರ್ಬೇಕು ಗೂಂಡ ಅಂತ. ಅಂತಲ್ಲ, ಕಾರ್ಯಕರ್ತರ ಪರವಾಗಿ ಅವರೇ ಫೀಲ್ಡ್ ಇಳಿದು ಮಾಡುವಂತ ನಾಯಕರು ಬಂದ್ರೇನೆ, ಇಲ್ಲಾಂದ್ರೆ ಯು ಕೆನಾಟ್ ಸರ್ವೈವ್ ಇನ್ ಬೆಂಗಾಲ್ ಪಾಲಿಟಿಕ್ಸ್. ನಿಮ್ ನನಗಿಂತ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ ಪಾರ್ಟಿನಲ್ಲಿ ಯಾರು ರೈಸ್ ಆಗ್ಲಿಲ್ಲ ಅಂತ ನಾಯಕ ಅಲ್ಲಿಂದಾನೆ ತಗೊಂಡ್ಬಿಟ್ರಿ ನೀವು ಟಿಎಂಸಿ ಇಂದ ಅಂತ ಹೇಳಿ. ಅನೇಕ ಜನ ನಮ್ಮಲ್ಲಿ ಇದ್ದಾರೆ. ನಿಮ್ ನರ್ಸರಿ ಯಾವ್ದು ಅಂತ ಗಿಡ ಬೆಳೆದಿಲ್ಲ, ಅನೇಕ ಜನ ನಿಮ್ ನರ್ಸರಿ ಅಂತ ಗಿಡ ಇರಲ್ಲ ಅಂತ ಪಕ್ಕದ ನರ್ಸರಿಲಿ ತಗೊಂಡ್ಬಿಟ್ರಿ. ಅವರೇ ಬಂದಿದ್ದಲ್ವಾ? ಮಮತಾ ಬ್ಯಾನರ್ಜಿಯ ಭ್ರಷ್ಟಾಚಾರ, ಮಮತಾ ಬ್ಯಾನರ್ಜಿಯ ದುರಾಡಳಿತ, ಗೂಂಡಾ ರಾಜಕೀಯವನ್ನ ನೋಡಿ ಬೇಸತ್ತು ಸುವೇಂದು ಅಧಿಕಾರಿ ನಮ್ಮ ಪಾರ್ಟಿಗೆ ಬಂದಿದ್ದು. ಓಕೆ, ನಮಗ್ ತಗೊಳ್ತಕ್ಕಂಥದ್ದು ಏನಿತ್ತು ಅವರೇ ಅಸ್ಸಾಮಲ್ಲೂ ಹಿಮಂತ ಶರ್ಮಾ ತಗೊಂಡ್ಬಿಟ್ರಿ, ಅಲ್ಲೂ ನಿಮ್ ಪಾರ್ಟಿ. ನಾನು ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಸರ್. ಹಿಮಂತ ಬಿಶ್ವ ಶರ್ಮಾ ಏನೆಲ್ಲ ಗುಣಗಾನ ಮಾಡಿದ್ದಾರೆ ರಾಹುಲ್ ಗಾಂಧಿ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ನೀವೇ ತೋರಿಸಿದಿರಿ. ಅವ್ರ ಮನೆಗೆ ಹೋದಾಗ ನಾಯಿ ಬಿಸ್ಕೆಟ್ ಅಂತ ತಿಂದ್ಬಿಟ್ಟು ಅದೇ ಬಿಸ್ಕೆಟ್ ಅನ್ನ ತಗೊಳ್ಳಿ ಅಂತ ಕೊಟ್ಟಂತ ವ್ಯಕ್ತಿ ರಾಹುಲ್ ಗಾಂಧಿ.